ರೈತನ ಬೆವರಿನ ಫಳ ಕಳ್ಳರ ಪಾಲು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ನಾನಿದ್ದೇನೆ. ಇಲ್ಲಿನ ಈ ಬೆಳ್ಳುಳ್ಳಿ ಹೊಲದಿಂದ ಸುಮಾರು 5 ಕ್ವಿಂಟಲ್ ಬೆಳ್ಳುಳ್ಳಿಯನ್ನ ಕಳ್ಳರು ಕಳವು ಮಾಡಿದ್ದಾರೆ. ಉತ್ತಮ ಇಳುವರಿ ನೀಡಿದ್ದ ಈ ಬೆಳ್ಳುಳ್ಳಿ ಬೆಳೆ ಕಟಾವು ಹಂತದಲ್ಲಿತ್ತು. ಆದರೆ ರಾತ್ರಿ ವೇಳೆ ಕಳ್ಳರು ಸುಮಾರು 5 ಕ್ವಿಂಟಲ್ ಬೆಳ್ಳುಳ್ಳಿಯನ್ನ ಕಳವು ಮಾಡಿ ಪರಾರಿಯಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದಲ್ಲಿ ರೈತನ ಬೆವರಿನ ಫಲ ಕಳ್ಳರ ಪಾಲಾಗಿದೆ. ಬೆಳ್ಳುಳ್ಳಿ ಬೆಳೆಗೆ ಕಳ್ಳರು ಕೈ ಹಾಕಿದ್ದಾರೆ. ಕಟಾವು ಹಂತದಲ್ಲಿದ್ದ ಉತ್ತಮ ಇಳುವರಿಯ ಬೆಳ್ಳುಳ್ಳಿ ಕಳವಾಗಿದ್ದು ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ ಎನ್ನಲಾಗಿದೆ. ಸಾಲ ಮಾಡಿ ಬೆಳೆ ಬೆಳೆದಿದ್ದೆ, ಈಗ ಕಳ್ಳತನದಿಂದ ತುಂಬಲಾರದ ನಷ್ಟವಾಗಿದೆ ಎಂದು ರೈತ ಸಿದ್ದರಾಜು ಕಣ್ಣೀರಿಟ್ಟಿದ್ದಾರೆ. ಎಷ್ಟು ಬೆಳೆ ಹಾಕಿದ್ವಿ ಇಲ್ಲಿ? ನಾವು ರಾಜು 1.5 ಎಕರೆ ಬೆಳ್ಳುಳ್ಳಿ ಹಾಕಿದ್ದು. ಇದ್ರಲ್ಲಿ ಬಂದು ಇನ್ನೇನ ನಾಳೆ ಕೀಳ್ಬೇಕಾಗಿತ್ತು. ಅದರಿಂದ ಇವಾಗ ಕಳ್ಳರು ಬಂದು ರಾತ್ರಿ ಎಲ್ಲ ಕಿತ್ಕೊಂಡು ಹೋಗಿದ್ದಾರೆ. ಒಂದು 5 ಕ್ವಿಂಟಲ್ 6 ಕ್ವಿಂಟಲ್ ಬೆಳ್ಳುಳ್ಳಿ ಕಿತ್ಕೊಂಡು ಹೋಗಿದ್ದಾರೆ. ರಾತ್ರಿ ಬಂದು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. ಹಿಂಗಾಗಿದೆ ನಮ್ಮ ಪರಿಸ್ಥಿತಿ ನೋಡಿ ರಾಜು ಅವರೇ. ನೀರಿಲ್ಲದೆ ನಾನು ಟ್ಯಾಂಕರ್ ಉಳಿಸಿ ನಾವು ಕಷ್ಟ ಬಿದ್ದು ಈ ತರ ಎಲ್ಲ ಮಾಡಿ ಇವಾಗ ಕಳ್ಳರಿಗೆ ಅವ್ರಿಗೆ ಇದಾಗಿದೆ. ಇವಾಗ ಅವ್ರ ಕೈವಾಸ ಆಗಿದೆ. ರೈತ ಸಿದ್ದರಾಜು ಅವರ 1.5 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಸುಮಾರು 5 ಕ್ವಿಂಟಲ್ ಬೆಳ್ಳುಳ್ಳಿಯನ್ನ ಕಳ್ಳರು ರಾತ್ರಿ ವೇಳೆ ಕಳವು ಮಾಡಿದ್ದಾರೆ. ಘಟನೆಯಿಂದ ರೈತರು ಆತಂಕಕ್ಕೊಳಗಾಗಿದ್ದು ಕಳ್ಳರನ್ನ ಶೀಘ್ರ ಬಂಧಿಸಿ ನ್ಯಾಯ ಒದಗಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಾಲ ಮಾಡಿ ಬೆಳೆ ಬೆಳೆದಿದ್ದ ರೈತ ಸಿದ್ದರಾಜು ಅವರಿಗೆ ಈ ಕಳ್ಳತನದಿಂದ ಭಾರಿ ಆರ್ಥಿಕ ನಷ್ಟ ಉಂಟಾಗಿದೆ. ಕಳ್ಳರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ತಕ್ಷಣ ದಯವಿಟ್ಟು ಗುಂಡ್ಲುಪೇಟೆ ಪೊಲೀಸ್ ಠಾಣೆ ಇದ್ರ ಬಗ್ಗೆ ತನಿಖೆ ನಡೆಸಿ ಅವ್ರನ್ನ ಕುಲಂಕುಷ ಹಿಡಿಲೇಬೇಕು ಅವ್ರನ್ನ. ಯಾಕಂದ್ರೆ ಈ ರೀತಿಯ ಘಟನೆ ಮತ್ತೆ ಆಗಬಾರ್ದು. ನಮ್ಮ ತಾಲೂಕಲ್ಲಿ ಸಾಕಷ್ಟು ರೈತರು ಬಹಳಷ್ಟು ತೊಂದರೆಗೆ ಈಡಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ರೀತಿ ಘಟನೆಗಳು ನಡೆದ್ರೆ ಪಾಪ ಅವ್ರ ರೈತರು ಎಲ್ಲೋಬೇಕಾಗ್ತದೆ. ಚಿನ್ನ ಅಡವಿಟ್ಟು ಪಾಪ ಅವರು ಪ್ರಶ್ನೆ ಮಾಡಿರುವಂತದ್ದು. ದಯವಿಟ್ಟು ಇದನ್ನ ಸೂಕ್ತವಾಗಿ ತಕ್ಷಣ ಇದನ್ನ ತನಿಖೆ ನಡೆಸಬೇಕು. ಈ ಮುಖಾಂತರ ಒತ್ತಾಯಿಸ್ತಾ ಇದ್ದೀವಿ. ತಕ್ಷಣ ದಯವಿಟ್ಟು ಗುಂಡ್ಲುಪೇಟೆ ಪೊಲೀಸ್ ಠಾಣೆ. ಇನ್ನಷ್ಟು ತಾಜಾ ಮತ್ತು ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಫಾಲೋ ಭಾರತ್ ಒನ್ ಕನ್ನಡ. ಇನ್ನಷ್ಟು